ಸರೋಜಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲಲ್ಲ, ಯಾಕೆ ಬಂದಿಲ್ಲ ಇನ್ನ? ಬರ್ತಾವಳೆ. ಆವಾಗ ಹೆಂಗಿದ್ಲ ಇವಾಗ ಹಂಗೆ ಅವಳೆ. ಅಷ್ಟೊತ್ತು ಆಟ ಆಡಿಸ್ಬೇಕು ಸರೋಜಿನ. ಇಲ್ಲಿ ಯಾರೋ ನಿಂತ್ಕೊಂಡವನು, ಯಾರಿವನು? ನಾನು ಬರ್ತೀನಿ ಅಂತ ಹೇಳಿದ್ನು, ಯಾರಿವನು? ಯಾವೂರಪ್ಪ ನಿಮ್ಮದು? ನಂದ ಯಾವೂರನಾಗಲಿ? ಯಾಕಮ್ಮ ನಿಂದು ಯಾವೂರಮ್ಮ? ಏನಕ್ಕಮ್ಮ ಇಲ್ಲಿಗೆ ಬಂದಿದ್ಯಾ? ಅಲ್ಲ ಯಾವೂರು ಅಂತ ಕೇಳಿದ್ನಿ. ಇದೇ ಊರ ನಮ್ಮದು. ಓ ಹೌದಾ, ಸರಿ. ಯಾರಿವನು? ಒಳ್ಳೆ ಕೆಲಸ ಆಯ್ತಲ್ಲ. ಏ ಸರೋಜಿ, ಗುರ್ಸಿಕ್ಕಿಲ್ಲ ನಾನು. ಇದ್ಯಾರು ನನ್ನ ಹೆಸರು ಹೇಳ್ತಾ ಇರೋದು? ನಾನು ನಿನ್ನ ಗುರ್ತಿಡಿದ್ನಿ, ಹೋಗ್ಲಿ ಫೋನಾಗಿ ಮಾತಾಡಿದ್ದು, ವಾಯ್ಸಲ್ಲಿ ನನಗೆ ಗುರ್ಸಿಕ್ಕಿಲ್ಲೇನೆ. ನಾನೇ ಅನುಮ್ನು? ದೇವರನಿಗೂ ನೀನೇನೇನಾ? ನಾನೇ. ನೀನು ಈ ಜಾಗಕ್ಕೆ ಬಾ ಅಂತ ಹೇಳಿದಕ್ಕೆ ತಾನೇ ನಾನು ಬಂದಿದ್ವಾ? ಗುರ್ಸಿಕ್ಕಿಲ್ಲ ನಾನು. ಅವಾಗ ಮೀಸೆ ಇಷ್ಟೇ ಎಷ್ಟಿತ್ತು, ಇವಾಗ ದೊಡ್ಡಗ ಬೆಳೆದ್ಬಿಟ್ಟದಲ್ಲ ಮೀಸೆ. ಅವಾಗ ಸಣ್ಣಗಿದ್ದೆ, ಇವಾಗ ದಪ್ಪಗಾಗ್ಬಿಟ್ಟಿದ್ಯಾ? ಆವಾಗ ದಪ್ಪಗಿದ್ನಿ, ಇವಾಗ ಸಣ್ಣಗಾಗಿದ್ದೀನಿ. ಗುಬೆ ಹೆಂಗಿದ್ಯಾ ಸರೋಜಿ? ಚೆನ್ನಾಗಿದ್ದೀನಿ. ಅನುಮ ನಾನು ಚೆನ್ನಾಗಿದ್ದೀನಿ. ನಂದು ಫೋನ್ ನಂಬರ್ ಹೆಂಗೆ ಸಿಗ್ತಾ ನಿಂಕ? ಅವಳು ರಾಮ ನಮ್ಗೆ ಗುರ್ತು ನೋಡು. ಅವಳು ಕೇಳಿದ್ನಿ, ಸರೋಜಿದು ಫೋನ್ ನಂಬರ್ ಇಸ್ಕೊಂಬಂದು ಕೊಡು ಅವ್ರ ಅಮ್ಮನ ಹತ್ರ ಅಂತ. ಅವಳು ಇಸ್ಕೊಂಬಂದು ಕೊಟ್ಲು. ಹೌದಾ? ಫೋನಿಗೆ ಬಂದಮೇಲೆ ನಾನು ನಿನ್ನ ಜ್ಞಾಪಕ ಮಾಡ್ಕೊತಾ ಇದ್ನಿ. ಅಯ್ಯೋ ಅನುಮಂದು ನಂಬರ್ ಇದ್ದಿದ್ರೆ ಫೋನನ್ನ ಮಾಡಿ ಮಾತಾಡ್ಬೋದಾಗಿತ್ತು ಅಂತ. ಅಷ್ಟೊಳಗೆ ನೀನೇ ಫೋನ್ ಮಾಡಿದೆ. ಇನ್ನೇನು ಸರೋಜಿ, ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಏನು ಚಂದನೋ ಏನೋ, ಕಟ್ಕೊಂಡಿರೋ ಗಂಡ ಸರಿ ಇಲ್ಲ. ಅತ್ತೆ ಮಾವನು ಮೈದ್ನೆಂಟ್ರು ಎಲ್ಲ ಕಿರ್ಕುಳ ಕೊಡ್ತಾರೆ. ಏನು ಮಾಡೋಕ್ಕಾಗ್ತದಪ್ಪ? ಆವತ್ತು ನಿನ್ನ ಜೊತೆಗೆ ಇದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿರ್ತಾ ಇದ್ನಿ. ಇವತ್ತು ನರಕ ಅನುಭವಿಸ್ತಾ ಇದ್ದೀನಿ ನಾನು. ನನ್ನ ಕಷ್ಟನ ಯಾರ ಹತ್ರ ಇಲ್ಲ ಅಮ್ಮ. ಕೈಗೆ ₹1 ಖರ್ಚು ಕಾಸು ಕೊಡಲ್ಲ, ಏನೂ ಇಲ್ಲ. ಯಾರ ಹತ್ರ ಹೇಳಿ ನನ್ನ ಕಷ್ಟನ? ನಾನಿದ್ದೀನಲ್ಲ, ಇನ್ಮೇಲೆ ನಾನು ನೋಡ್ಕೊತೀನಿ. ಸುಮ್ಮನೆ ಇರೋ, ಬೇಜಾರು ಮಾಡ್ಕೊಂಬೇಡ ನೀನು. ಏನೋ ಹೋಗೋ, ನನ್ನ ಹಣ ಬರೋಣ ಚೆನ್ನಾಗಿಲ್ಲ. ಅವತ್ತು ನಾವು ಇನ್ನೂ ದೂರ ಹೊರಟೋಗ್ಬೇಕಾಗಿತ್ತು, ಎಷ್ಟೋ ನೆಮ್ಮದಿಯಾಗಿರ್ತಾ ಇದ್ರೆ. ಇವಾಗ ನಾವು ಒಂದಾಗಿದ್ದೀರಲ್ಲ ಬಿಡು, ಯಾಕೆ ಯೋಚನೆ ಮಾಡ್ತೀಯಾ? ಹೌದು, ನಿನ್ನ ಮಕ್ಕಳಲ್ಲಿ? ನನ್ನ ಮಕ್ಕಳ ನಮ್ಮ ಮಾವನ ಹತ್ರನವೇ. ನಮ್ಮ ಯಜಮಾನ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದವನಂತೆ. ಇನ್ನು ನಮ್ಮ ಮಾವನ ಮನೆಗೆ ಸೇರ್ಸಿಲ್ಲ. ಒಳ್ಳೆ ಕೆಲಸ ಐತೆ. ಹೋಗ್ಲಿ ಬಿಡು, ಮಾಡ್ಕೊಂತಾನೆ ಬಿಡು. ಇವಾಗ ನೀನು ನಾನು ಹೇಳ್ದಂಗೆ ಬೇರೆ ಮನೆಗೆ ಇದೆಯಾ ತಾನೆ? ನೀನು ಹೆಂಗೆ ಹೇಳ್ದೆ ಹಂಗೆ ಬೇರೆ ಮನೆಗೆ ಇದ್ದೀನಿ. ನಿನ್ನ ಮಕ್ಕಳು? ನಾನು ಅವಾಗೇನು ಹೇಳಿದ್ನಲ್ಲ, ನನ್ನ ಮಕ್ಕಳನ್ನ ನಮ್ಮ ಮಾವನು ಬಿಡಲ್ಲ. ಬಿಡಲ್ಲ ನಮ್ಮ ಮಾವನು. ನನ್ನ ಮಕ್ಕಳಾಗೆ ಪ್ರಾಣ ಇಟ್ಕೊಂಡವನು ಬಿಡಲ್ಲ. ಅವ್ರು ಬರೋದು ಇಲ್ಲ. ನಾನು ಒಬ್ಳೆ. ಇನ್ಮೇಲೆ ನೀನು ಒಬ್ಳಲ್ಲೇ ನಾನಿದ್ದೀನಿ ನಿನ್ನ ಜೊತೆಗ. ನಿಂಗೆ ಏನು ಬೇಕಂತ ಕೇಳು, ನಾನು ತಂದ್ಕೊಡ್ತೀನಿ. ಒಂದು ಫೋನ್ ಮಾಡು, ಈ ಜಾಗಕ್ಕೆ ಬಾ, ನಾನು ತಂದ್ಕೊಡ್ತೀನಿ. ಇಲ್ಲ ಯಾರೋ ನನ್ನ ಜೊತೆಗೆ ಓದಿದ್ರು ಅಂತ ಹೇಳು, ನಾನೇ ಮನೆಗೆ ಬಂದು ಏನು ಬೇಕೋ ಅದೆಲ್ಲ ತಂದಾಕ್ಬಿಟ್ಟು ಹೋಗ್ತೀನಿ. ಏನೋ ಹೋಗೋಣಮ್ಮ, ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ನಾನು. ಅಲ್ಬೇಡ ಸುಮ್ಮನೆ. ನಿಮ್ಮ ಯಜಮಾನ್ ಹಂಗಾದ್ರೆ ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಲಾ? ಮಾಡ್ಕೊಂತಾನೆ ಬಿಡ. ಅದಕ್ಕೆಲ್ಲ ಯೋಚನೆ ಮಾಡಬೇಡ ನೀನು. ನಗ್ನಗ್ತಾ ಇರೋ. ನಿಂಗೆ ಏನು ಬೇಕು ಕೇಳು, ನಾನು ತಗೊಡ್ತೀನಿ. ಹೊಸ್ಗ ಹಂಗೆ ಹೇಳೋದು, ಏನು ಬೇಕು ಕೇಳು ಅಂತ. ಆಮೇಲೆ ಯಾವುದೂ ಇಲ್ಲ. ಆವತ್ತು ನಿನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದೆ ನಾನು, ಇವತ್ತು ನಿನ್ನ ಅಷ್ಟೇ ಪ್ರೀತಿ ಮಾಡ್ತೀನಿ. ಅದಕ್ಕೆ ಸಾಕ್ಷಿನೇ ನಾನು ಇನ್ನೂ ಮದುವೆ ಆಗದಿರೋದು. ಹಂಗಾದ್ರೆ ನೀನು ಇನ್ನೂ ಮದುವೆ ಆಗಿಲ್ಲ? ಇಲ್ಲ ಆಗಿಲ್ಲ ನನ್ನ ಮದುವೆ. ಅಯ್ಯೋ ಯಾಕೋ ಹನುಮಾನ್, ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಆಗಿಲ್ಲ. ನಾನು ಮದುವೆ ಅಂತ ಆದರೆ ನಿನ್ನ ಜೊತೆಗೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನೀನು ನನಗೆ ಸಿಕ್ಕಿಲ್ಲ. ಇನ್ನೇನಕ್ಕೆ ಬೇಕು ಮದುವೆ? ಇನ್ಯಾವ ಸುಖಕ್ಕೆ ಬೇಕು ಮದುವೆ? ನಾನು ಆಗಿಲ್ಲ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೆಲ್ಲ ಚೆನ್ನಾಗವ್ರಾ? ನಮ್ಮ ಅಮ್ಮನ ತೀರ್ಕೊಂಬಿಟ್ಲು. ನಮ್ಮ ಅಪ್ಪನವನೇ ನಮ್ಮ ಅಣ್ಣವ್ರ ಮನೆಗೆ ಇರ್ತಾನೆ. ನಾನು ಇಲ್ಲೇ ಪೇಟೆಗೆ ದೊಡ್ಡದಾಗಿ ಪ್ಲಾಸ್ಟಿಕ್ ಸಾಮಾನುಗಳ ಅಂಗಡಿ ಇಕ್ಕಿದ್ದೀನಿ. ಆ ಅಂಗಡಿ ಮೇಲೆ ಒಂದು ರೂಮ್ ಐತೆ, ಅಲ್ಲಿ ಇರ್ತೀನಿ. ಯಾವಾಗೋ ಅಪರೂಪಕ್ಕೆ ಊರಿಗೆ ಹೋಗಿ ಬರ್ತೀನಿ ಅಷ್ಟೇ. ಅಂಗಡಿ ಇಕ್ಕಿದ್ದೀಯ ನೀನು? ಅಂಗಡಿ ಇಕ್ಕಿದ್ದೀನಿ. ಸ್ವಂತ ಅಂಗಡಿ. ಫಸ್ಟಿಂದ ಚಿಕ್ಕದಾಗಿ ಅಂಗಡಿ ಇಟ್ಕೊಂಡೋದ್ನ. ಆಮೇಲೆ ಆ ಅಂಗಡಿನ ನಾನೇ ತಗೊಂಬಿಟ್ಟು ಆ ದೊಡ್ಡದಾಗಿ ಅಂಗಡಿ ಮಾಡಿ ಮೇಲೆ ಒಂದು ಚಿಕ್ಕದಾಗಿ ರೂಮ್ ಮಾಡ್ಕೊಂಡಿದ್ದೀನಿ. ಅಲ್ಲೇ ಇರ್ತೀನಿ. ವಾರಕ್ಕೂ 15 ದಿವಸಕ್ಕೂ ಊರಿಗೆ ಹೋಗ್ತೀನಿ. ಪರವಾಗಿಲ್ಲ. ಹಂಗಾದ್ರೆ ಮತ್ತೆ ಸಂಪಾದನೆ ಮಾಡಿ ದುಡ್ಡೆಲ್ಲ ಏನು ಮಾಡಿದೆ? ಎಲ್ಲ ಬ್ಯಾಂಕಿಗೆ ಹಂಗೆ ಇಕ್ಕಿದ್ದೀನಿ. ಹೌದಾ? ಎಲ್ಲ ಹಂಗೆ ಇಕ್ಕಿದ್ದೀನಿ. ಅಯ್ಯೋ ನಂಗೆ ಜಾಸ್ತಿ ಕಷ್ಟ ಇತ್ತಲ್ಲ, ಇವಾಗ ನಾನು ಯಾರು ನೋಡ್ಕೊಂತಾರೆ ಅಮ್ಮ? ಅದಕ್ಕೆ ಯಾವುದೋ ಸಂಘದಾಗ ದುಡ್ಡು ಎತ್ಕೊಳ್ಳೋಣ ಅಂತಿದ್ನಿ. ಬೇಡ ಸಂಘದ ಸುದ್ದಿಗೆ ಹೋಗ್ಬೇಡ, ಬೇಕಾಗಿಲ್ಲ. ಅಯ್ಯಪ್ಪ ಜುಟ್ಟಿಗಿಟ್ಕೊಂಡು ಕಿತ್ಲಾಡ್ತಾ ಇರ್ತಾರಮ್ಮ, ನಾನು ನೋಡ್ತೀನಲ್ಲ. ಜುಟ್ಟಿಗಿಟ್ಕೊಂಡು ಕಿತ್ಲಾಡ್ತಾ ಇರ್ತಾರ. ಸಂಘದ ಕೆಲಸನೇ ಬೇಡ. ನಿಂಗೆ ಏನು ಬೇಕು ಹೇಳ, ನಾನೆಲ್ಲ ತಂದ್ಕೊಡ್ತೀನಿ. ಅಯ್ಯೋ ಹೋಗ್ಲಿ ಬಿಡಪ್ಪ, ನೀನು ಸಿಕ್ಕಿದ್ದೆ ನಂಗೆ ದೇವ್ರು ಸಿಕ್ಕಿದಂಗೆ ಆಯ್ತು. ಬಾ, ನಿಂಗೇನು ಬೇಕು ಅದೆಲ್ಲ ತಗೊಡ್ತೀನಿ. ಬಾ ಹೋಗೋಣ, ಪೇಟೆಗೆ ಹೋಗೋಣ ಬಾ. ಅಯ್ಯೋ ರೋಡಿಂದ ಹೋದ್ರೆ ಯಾರು ನಮ್ಮೂರವ್ರು ನೋಡ್ಬಿಟ್ರೆ? ಇಲ್ಲ ಬಾ, ನಾನು ಹಿಂಗೆ ಕರ್ಕೊಂಡು ಹೋಗ್ತೀನಿ. ನಂಗೆ ಒಂದು ಒಳ್ಳೆ ಡ್ರೆಸ್ ತಕ್ಕೊಡ ಅಮ್ಮ. ಬಾ ನೀನು ನನ್ನ ಜೊತೆಗೆ. ನಿಂಗೆ ಏನು ಬೇಕು ಅದೆಲ್ಲ ತಗೊಡ್ತೀನಿ. ನಿಂಗೆ ಗಂಡ ವಿಚಾರ ಮರ್ತುಬಿಡು, ಮಕ್ಕಳ ವಿಚಾರನೂ ಮರ್ತುಬಿಡು. ನಿಂಗೆ ಏನು ಬೇಕೋ ಒಂದು ಫೋನ್ ಮಾಡು, ನಾನು ತಂದ್ಕೊಡ್ತೀನಿ. ಸರಿ ಆಯಿತು. ಹಂಗಾದ್ರೆ ಸಂಘದಾಗೆಲ್ಲ ದುಡ್ಡು ಎತ್ಕೊಳ್ಳೋದು ಬೇಡ. ದುಡ್ಡು ಎತ್ಕೊಬೇಡ, ನಾನು ಇದ್ದೀನಿ. ಏನು ಬೇಕು ನೀನು ಕೇಳೋ, ತಂದಾಕ್ತೀನಿ. ಸರಿ ಬಿಡು. ಹಂಗಾದ್ರೆ ಒಳ್ಳೆ ಕೆಲಸ. ಗಾಡಿ ಅರ್ಧ ನಂದೆ. ಅಯ್ಯೋ ಇದೇನು ಹಿಂಗೈತೆ ಗಾಡಿ? ನಮ್ದು ಕೂಟ್ರು ಇದ್ದಿತ್ತು. ಈ ಕೂಟ್ರಾಗೆಲ್ಲ ಇವಾಗ ಯಾರು ಓಡಾಡ್ತಾರೆ? ಈ ಗಾಡಿನಾಗೆ ಓಡಾಡೋದು. ಬಾ ಕೂತ್ಕೋ ಬಾ. ಹೆಂಗೆ ಕೂತ್ಕೊಂಡಿದ್ರೆ ನಾವು ಕೂತ್ಕೊಂಡಿದ್ದೀರ ಅಂತ ಅನ್ಸೋದೇ ಇಲ್ಲ. ಏನು ಕಲ್ಲನ ಸಿಕ್ಲಿ ಮುಳ್ಳನ ಸಿಕ್ಲಿ ಹೆಂಗೆ ಸ್ಮೂತಾಗಿ ಗೊತ್ತಾ ಇರ್ತದೆ ಹಂಗೆ ಈ ಗಾಡಿ. ಹೌದಾ? ಸರಿ ನಡಿ. ಹೆಂಗೋ ಒಟ್ನಾಗ ನಾವು ಮೂರವರೆ ಕಡೆ ಕಾಣಿಸ್ತಿದ್ರೆ ಸಾಕು. ಇಲ್ಲ ಬಾ, ಕಾಣಿಸಲ್ಲ. ಬಾ ಸರೋಜಿ, ಕೂತ್ಕೋ ಬಾ. ಅಯ್ಯೋ ಇದೇನು ಹಿಂಗೆ? ಅಷ್ಟು ಮುಂದಕ್ಕೆ ಬಗ್ಗು, ಆ ಗಾಡಿ ಹಂಗೆ ಇರೋದು. ಅಯ್ಯೋ ಎಲ್ಲನ ಬೀಳ್ಸ್ಬಿಟ್ಟಯ್ಯೋ. ಇಲ್ಲ ಬಾ, ನೀನು ಕೂತ್ಕೋ.
ಅಯ್ಯೋ ಈ ಗಾಡಿ ಒಳಗೆ ಸೀರೆ ಉಟ್ಕೊಂಡು ಕುತ್ಕೊಳಕ್ ಆಗಲ್ಲ. ಇವಾಗ ಡ್ರೆಸ್ ತಗೊಡ್ತೀನಿ ಬಾ. ನಾನು ಡ್ರೆಸ್ ತಗೊಡ್ತೀಯಾ? ಹಿಡ್ಕ ಟೈಟಾಗಿ ಹಿಡ್ಕೊಬೇಕ. ನಡಿಯಾ, ಹಿಡ್ಕೊಂಡಿದ್ದೀನಿ. ಲೋನಾ ಮೇರೆ ಜನ. ಹೆಂಗೋ ನೀನ್ ಸಿಕ್ಕಿದ್ದಕ್ಕೆ ಸರೋಯ್ತಪ್ಪ. ಇಲ್ಲ ಅಂತಂದ್ರೆ ನನ್ನ ಜೀವನ ಅಷ್ಟೇ. ನಾನಿದ್ದೀನಿ ಬಾ, ನೋಡ್ಕೊಂತೀನಿ. ನಿಂಗೇನು ಬೇಕು ಅದೆಲ್ಲ ತಗೊಡ್ತೀನಿ ಬಾ. ನಾನು ಕೂಡಿಕ್ಕಿರೋ ದುಡ್ಡೆಲ್ಲ ನಿಂಗೆ ಖರ್ಚು ಮಾಡ್ತೀನಿ ಬಾ. ಹೌದೇನು? ಯಾರು ಹೊಡಿಂದ ಹೋಗ್ಬೇಡ, ಬೇರೆ ಕಡೆ ನಡಿ ಬಾ. ನಂಗೂ ತಿಳಿದು ಏನ್ರಮ್ಮ ಊಟ ಗೀಟ ಮಾಡ್ತೀರಾ? ಮಧ್ಯಾಹ್ನ ಊಟ ಮಾಡಿದ್ ಬರ್ರಿ, ಮಾಡ್ಬಿಟ್ಟು ಬಂದು ತಿರ್ಗಾ ಕುತ್ಕೊಂಡಿದ್ದೆ. ಇಲ್ಲ ನಾವು ಊಟ ಮಾಡಲ್ಲ. ಗೀತಾ ಅಂತಿನ ದೊಡ್ಡ ಮಾಮನ್ನ ಮನೆಗೆ ಕರ್ಕೊಂಡ್ರೆ ನಾವು ಊಟ ಮಾಡೋದು. ಅಯ್ಯೋ ಕಾರುಣ್ಯ, ನಿಮ್ ತಾತನ ಬುದ್ಧಿ ನಿಂಗೆ ತಿಳಿದೇನೆ. ಬರಮ್ಮ ಒಳಕ ಬರ್ರೆ. ಆ ಕಡೆ ಜಯಮ್ಮನ ಮೊಮ್ಮಗನು ಬಂದವನೆ. ಒಳ್ಳೆ ತಣ್ಣೋವಾಯ್ತಲ್ಲಪ್ಪ ಇವ್ರದ್ದು. ಅಲೇ ರಾಮು, ಸ್ನೇಹಿ ಎಲ್ಲ ಒಳಗೆ ಬರ್ರಿ, ಎದ್ದೇಳ್ರ ಮೇಲಕ್ಕೆ. ಮಲ್ಕೊಂಡವ್ನು ಬರ್ರೋ. ಯಾಕೆ ಮನ್ಸಿಗೆ ಬೇಜಾರು ಮಾಡ್ಕೊಂಡಿದ್ನ? ಮಲ್ಕೊಂಡವ್ನು ಬರ್ರಿ, ಎಲ್ಲ ನೋಡ್ಕೊಳ್ಳಿ ಮಲ್ಕೊಂಡೆ. ಏನಮ್ಮ ಪಿಳ್ಳಿಗ್ಲೆಲ್ಲ ಹಿಂಗ್ ಕೂತವ್ರೆ? ನೋಡಪ್ಪ ಸಿಕ್ಕೋನೆ, ದೊಡ್ಡವನು ಗೀತಾನು ಮನೆಗೆ ಕರ್ಕೊಬೇಕು. ಇಲ್ಲ ಅಂತಂದ್ರೆ ನಾವು ಊಟ ತಿನ್ನಲ್ಲ ಅಂತ ಗಲಾಟೆ ಮಾಡ್ಕೊಂಡು ಕೂತವ್ರೆ ಎಲ್ಲಾರು. ಮತ್ತೆ ಕರ್ಕೊಬೇಕು ತಾನೆ ನೀವು? ಪಾಪ ಅವಳು ಗೀತಾ ಏನ್ ಮಾಡಿದ್ಲು? ಒಳ್ಳೆಯವಳು ತಾನೆ. ನನ್ನ ಮಾತು ನಿನ್ನ ಮಾತು ಎಲ್ಲಿ ನಡೀತದಪ್ಪ ಈ ಮನೆಗ? ನಿಮ್ಮ ಅಪ್ಪನ ಒಪ್ಬೇಕು ತಾನೆ? ಅದೇ ನಮ್ಮ ಅಪ್ಪನು ಒಪ್ಪಬೇಕು. ಒಪ್ಪಬೇಕು. ಏನು ಮಾಡೋದು? ಏನು ಮಾಡೋದು? ಹೋಗು. ಲೇ, ನೀವೆಲ್ಲ ಯಾಕೆ ಇಲ್ಲಿ ಕೂತಿರೋದು? ಗೀತಾ ಅಂತಿನ ನಮ್ಮ ಅಪ್ಪನ ಮನೆಗೆ ಕರ್ಕೊಂಡವರೆಗೂ ನಾವಿಲ್ಲೇ ಕೂತ್ಕೊಂಡಿರ್ತೀರಿ. ಒಳಗೆ ಬರಲ್ಲ. ಅದೆಷ್ಟು ದಿನ ಆಯ್ತು ಆಗ್ಲಿ. ಸ್ಕೂಲ್ಗೂ ಹೋಗಲ್ಲ, ಊಟನೂ ಮಾಡಲ್ಲ, ಸ್ನಾನನೂ ಮಾಡಲ್ಲ. ಅಯ್ಯೋ ಏನು ಅಂಬುಜಿ ಮಾಡೋದು? ಈ ಮಕ್ಕಳು ಹಿಂಗ್ ಮಂಡಕ್ ಬಿದ್ದವೆ. ಲೇ, ಇಲ್ಲಿ ಬರ್ರಿ ಒಳಗೆ ಬಂದ್ಬಿಟ್ರೆ. ಇಲ್ಲ, ನಾವು ಬರಲ್ಲ. ನಮ್ಮ ಎದುರುಗಳನ್ನ ಅವರಿಬ್ಬರನ್ನು ಒಳಗೆ ಕರ್ಕೊಂಡ್ರೆ ಆಮೇಲೆ ನಾವು ಒಳಗೆ ಬರ್ತೀರಿ. ಅದೇ ನಮ್ಮ ಎದುರುಗಡೆನೆ ಅವರಿಬ್ಬರನ್ನು ಒಳಗೆ ಕರ್ಕೊಬೇಕು, ಆವಾಗ ನಾವು ಬರ್ತೀರಿ. ಇಲ್ಲ ಅಂತಂದ್ರೆ ಶಿವಪ್ಪ ತಾತನ ಕರೀರಿ, ನಾವು ಮಾತಾಡ್ತೀರಿ. ಅದೇ ಶಿವಪ್ಪ ತಾತನ ಕರೀರಿ. ಕಾರುಣ್ಯ, ಕೈಲಾಶು, ಏನ್ ಮಾಡ್ತಾ ಇದ್ದೀರಾ? ಇಲ್ಲ ಇದೀರಿ ಪಪ್ಪ. ಏನ್ ಮಾಡ್ತಾ ಇದ್ರಲ್ಲ? ಇಲ್ಲಿ ಗುಂಪು ಕಟ್ಕೊಂಡು ನಡೀರಿ ಮನೆಗೆ. ಎಷ್ಟೊತ್ತಾಯ್ತು ನೀವು ಬಂದು? ಇಲ್ಲ ಪಪ್ಪ, ನಾವು ಬರಿಲ್ಲ. ಇಲ್ಲೊಂದು ಸ್ವಲ್ಪ ಕೆಲಸ ಇದೆ, ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಏನ್ ಕೆಲಸ? ನಡೀರಿ ಮನೆಗೆ. ಬೀಳುತ್ತದ ಇವಾಗ? ನಾವು ಇವಾಗ ಬರಲ್ಲ ಪಪ್ಪ, ನೀವು ಹೋಗಿ. ನಮ್ಗೊಂದು ಸ್ವಲ್ಪ ಇಲ್ಲಿ ಕೆಲಸ ಇದೆ, ಅದು ಮುಗಿದ್ಮೇಲೆ ಬರ್ತೀರಿ. ನೀವು ಎಷ್ಟು ಕರೆದ್ರು ಅಷ್ಟೇ, ವೇಸ್ಟ್. ನಾವು ಬರಲ್ಲ ಅಂದ್ರೆ ಬರಲ್ಲ. ಇಲ್ಲ ಪಪ್ಪ, ನಮ್ಗೆ ಇಲ್ಲಿ ಕೆಲಸ ಇದೆ, ನಾವು ಬರಲ್ಲ. ನೀವು ಹೋಗಿರಿ, ನಾವು ಆಮೇಲೆ ಬರ್ತೀರಿ. ಏನು ಕೆಲಸ ಅಂತ ಕೇಳ್ತಾ ಇದ್ದೀನಲ್ಲ ನಾನು. ನಮ್ಮ ದೊಡ್ಡ ಮಾವನು ಗೀತಾ ಆಂಟಿ ಮದುವೆ ಆಗವ್ರೆ, ಅದಕ್ಕೆ ನಮ್ಮ ಶಿವಪ್ಪ ತಾತನು ಅವರು ಮನೆಯೊಳಗೆ ಕರ್ಕೊಂಡವ್ರಿಗೂ ನಾವು ಊಟನೂ ಮಾಡಲ್ಲ, ಸ್ಕೂಲ್ಗೂ ಹೋಗಲ್ಲ, ಏನು ಮಾಡಲ್ಲ, ಇಲ್ಲೇ ಇರ್ತೀವಿ ನಾವು. ಕಾರುಣ್ಯ, ಸಂಬಂಧ ಇಲ್ಲದೆ ಇರೋ ವಿಷಯಕ್ಕೆಲ್ಲ ತಲೆ ಹಾಕಿದ್ರೆ ಬೀಳುತ್ತೇಟೋ. ನಡಿ ಮನೆಗೆ. ಯಾವುದೋ ವಿಷಯಕ್ಕೆ ಇವಳು ಇಲ್ಲಿ ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಂತಾಳಂತೆ. ಸಂಬಂಧ ಇಲ್ದಿರೋ ವಿಷಯ ಯಾವುದಪ್ಪ? ಯಾವುದು? ಅವ್ರ ಮಾವನ್ ತಾನೆ, ಸ್ವಂತ ಸೋದರ ಮಾವನ್ ತಾನೆ. ನಿಮಗೆ ಸಂಬಂಧಪಟ್ಟಿರೋ ವಿಷಯ, ನೀವು ಮಾಡಿರೋ ಕೆಲಸ ನೀವು ಸರಿ ಮಾಡ್ಕೊಂಡ್ರೆ ನಮ್ಮ ಮಕ್ಕಳನ್ನ ಕೆಲಸ ಕೂತ್ಕೊಂಡಿದ್ದೀರಾ ಧರಣಿ ಮಾಡಕ್ಕೆ. ಯಾಕೆ ಬೇರೆ ಯಾರು ಸಿಗ್ಲಿಲ್ಲ? ಸಿಗ್ತಾರೆ, ದುಡ್ಡು ಕೊಟ್ಟು ಕರ್ಕೊಂಬಂದು ಇಲ್ಲಿ ಕೂರಿಸ್ರಿ. ಜಾಸ್ತಿ ಮಾತಾಡ್ಬೇಡ. ಮಕ್ಕಳ ಹತ್ರ ಪಾಠ ಮಾಡ್ದಂಗಲ್ಲ ಜೀವನ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಯಾಕೋ ನಿಂದು ಬಲ ಜಾಸ್ತಿ ಹೋಗೈತೆ. ದುಡ್ಡು ಕೊಟ್ಟು ಕರ್ಕೊಂಬರಂತ ಕರ್ಮ ನಮ್ಗೇನಾಗುತ್ತೆ? ನಡಿ, ಇಲ್ಲಿಂದ ಜಾಗ ಖಾಲಿ ಮಾಡ್ತಾರ. ನಿಮಗೆ ಮಾನ ಮರ್ಯಾದೆ ಅನ್ನೋದಿಲ್ಲ. ಇದ್ದಿದ್ರೆ ಇವತ್ತಿಂತ ಕೆಲಸ ಆಯ್ತಾ? ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ರಶದ್ ಬಾಯಿ ಮುಚ್ಕೊಂಡಿರು ನೀನು. ಮಾತಾಡ್ಬೇಡ ನೀನು. ಯಾವುದಪ್ಪ ಮಾನ ಮರ್ಯಾದೆ ಇಲ್ದಿರೋ ಕೆಲಸ? ಯಾರನ್ನ ಹೆಂಗಸರು ಓದ್ತಾ ಇದ್ರೆ ನಾವು ಅವ್ರನ್ನೇನು ಇಟ್ಕೊಂಡು ಎಳ್ದ್ನಾಡ್ದನಾ? ಇಲ್ಲ ನಿಮ್ಮ ಮನೆಗಳವ್ರನ್ನ ನನಗೆ ಓದ್ತಾ ಇರೋ ಹೆಂಗಸ್ರು ಕಲ್ಲಿಗ್ಲಾಕೋದು, ವಿಜಿಲಿಗಳು ಹೊಡಿಯೋದು, ಅವೆಲ್ಲ ಮಾಡ್ತಾಯಿದ್ನಾ? ಏನು ಮಾಡಿಲ್ಲ. ಅವ್ನು ಇಷ್ಟಪಟ್ಟವನೇ ಕರ್ಕೊಂಡು ಹೋಗೋನೆ, ಮದುವೆ ಮಾಡ್ಕೊತಾನೆ ಬರ್ತಾನೆ. ನೀನು ಹಿಂಗೆಲ್ಲ ಮಾತಾಡ್ತಿ ಅಂದರೆ ನಾನು ಇಟ್ಕೊಂಡು ವಾಂಚ್ಬಿಡ್ತೀನಿ ಅಷ್ಟೇ. ಇನ್ನ ನೋಡ್ಕೊಂಡು ಮಾತಾಡೋ. ನಾವು ನಿಮ್ಮ ಥರ ಮಾನ ಮರ್ಯಾದೆ ಇಲ್ದೋರಲ್ಲ. ಯಾಕೋ ಮಾನ ಮರ್ಯಾದೆ ಇಲ್ಲ? ನಿಮ್ಗಲ್ಲೇ ಮಾನ ಮರ್ಯಾದೆ ಇಲ್ದಿರೋದು. ನಮಗಲ್ಲೋ. ಊರಾಗಿನ ಜನ ಏನಂತ ಮಾತಾಡ್ತಾರೆ? ನಿಮ್ಮನ್ನೇನಂತಾರೆ? ನಮ್ಮನ್ನೇನಂತಾರೆ? ಯಾಕ ಹೆಂಗಾಯ್ತು ನಿಂಗೆ ಮೈಕ? ರಘು, ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ಲ ಅತ್ತೆ, ಒಂದು ಸ್ವಲ್ಪ ನನಗೆ ಪರಿಜ್ಞಾನ ಬೇಡವಾ ಬಾವಾಗೆ? ಅದ್ಯಾರೋ ಎಮ್ಮನ್ನ ಕರ್ಕೊಂಡು ಹೋಗೋರಂತಲ್ಲ, ಇದೆಲ್ಲ ಸರಿನಾ? ನಾವೇನು ಹೇಳಿ ಕಳ್ಸಿದ್ರ ಅವನ್ಕ ಕರ್ಕೊಂಡು ಹೋಗು ಅಂತ? ಹೇಳಿ ಕಳ್ಸಿದ್ರ ಹೇಳು. ನಿಮ್ಮ ಹತ್ರ ಸುಮ್ಮನೆ ಮಾತಾಡ್ ನಂಗೆ. ಬನ್ರಿ ಕೈಲಾಸ ಕಾರುಣ್ಯ. ಬರಲ್ಲ ಅಂತ ಹೇಳಿದ್ರಲ್ಲ ಪಪ್ಪ, ಮತ್ತೆ ಯಾಕೆ ಪದೇ ಕೇಳ್ತಾ ಇದ್ದೀರಾ? ಬರಲ್ಲ ಅಷ್ಟೇ. ಹೌದಾ, ಸರಿ, ಮನೆಗೆ ಬರ್ರಿ, ಆಮೇಲೆ ಹೇಳ್ತೀನಿ. ಈ ರಘು ಮುಂಚಿನಂಗೆ ಇಲ್ಲ ಅಂಬುಜಿ. ಏನಕ್ಕ ಮುಂಚಿನಂಗೆ ಇಲ್ಲ? ಎಷ್ಟು ಮಾತಾಡ್ತಾನೆ ನೋಡಕ್ಕ. ಅವಳ ಹತ್ರ ಸದ್ರ ಇಲ್ಲ, ಸರಸ್ವತಿ ಹತ್ರ. ಇಲ್ಲ ಅಂದಿದ್ರೆ ಇವನು ಇನ್ನೊಂದು ಆಟ ಆಡಿರೋನು.
ಹ್ಞೂ ಅವಳು ಮೂತಿಗೆ ತಿವ್ತಾಳೆ. ನೋಡೇನಮ್ಮ ಹೆಂಗ್ ಮಾತಾಡ್ತಾನೆ ನೀನು ಅಳಿನು. ಹೋಗ್ಲಿ ಸುಮ್ಮನೆ ಇದ್ದು ಬಿಡಪ್ಪ ನೀನು. ಏನೋ ಕಾಪ್ತಾಗ ಒಂದು ಮಾತಂದವನೆ ಹಿಂಗೆ ಹೋದ್ನಲ್ಲ ಬೇಜಾರು ಅಂತ ಅವಳಿಗೂ ಬೇಜಾರು ಪಾಪ. ಅವಳಿಗೆ ತಿಳಿದ್ರೆ ಇನ್ನು ಓ ಅಂತೇಳೆ ಸುಮ್ಮನೆ. ಇಲ್ಲ ಸರಸ್ವತಿ ಕೇಳ್ತೀನಿ ಇರು, ಹಿಂಗೆಲ್ಲ ಮಾತಾಡ್ತಾನೆ ಮನೆ ಹತ್ರ ಬಂದು ಅಂತ. ನೀವು ಸುಮ್ಮನೆ ಇರೋ, ಅವಳಿಗೆ ಮೊದಲೇ ಬಾಯ್ ಜಾಸ್ತಿ. ಇನ್ನು ಅವರಿಬ್ರು ಕಿತ್ಲಾಡ್ತಾರೆ. ಕಿತ್ಲಾಡ್ಲಿ ಬಿಡು. ಮುಂದುವರಿಯುವುದು